ಕ್ವಿಕ್ ಕೇಳ್ರಿ. ನನ್ನ ಹೆಸರು ದಾನೇಶ್ವರಿ ಕಲ್ಕೇರಿ. ನಾನು ನಂದಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಬಾಗಲಕೋಟದಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ ಏನಂದ್ರ, ವಿಧವೆ ಆದ ಹೆಣ್ಮಕ್ಳನ್ನ ಯಾಕೆ ಕೀಳಾಗಿ ನೋಡ್ತಾರ? ಆ ಕುರಿತಾಗಿ ಭಾಳ ದೊಡ್ಡ ಕೆಲಸ ನಮ್ಮ ನಿಡಸೋಸಿ ಸನ್ನಿಧಿಯವರಿಂದ ಆಗಿದೆ. ಈ ಹಿಂದೆ ವಿಧವಾ ತಾಯಂದಿರಿಗೆ ಅವರು ಉಡಿ ತುಂಬೋದ್ರ ಮೂಲಕ ಅವ್ರಿಗೆ ಬಳಿ ತೊಡಿಸಿ ಅವ್ರಿಗೆ ಸಮಾಜದಲ್ಲಿ ಗೌರವ ಕೂಡ ಕೊಡಬೇಕು ಅಂತೇಳಿ ಅವರು ಅಭಿಯಾನ ಮಾಡಿದ್ದಾರೆ. ನಮ್ಮ ನಿಡಸೋಸಿ ಅಜ್ಜ ಅವರಿಗೆ ಒಂದು ಜೋರು ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡ್ರಿ, ಅವ್ರು ಮಾತಾಡ್ತಾರೆ. ಒಂದು ಒಳ್ಳೆ ಪ್ರಶ್ನೆಯನ್ನು ಯುವಕರು ಕೇಳ್ತಾ ಇದ್ದಾರೆ. ಇದಕ್ಕೆ ಬರೀ ಪ್ರಶ್ನೆ ಉತ್ತರಗಳಾಗಬಾರ್ದು. ಕೃತಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಬಂದಾಗ ಇವೆಲ್ಲವೂ ನಿರ್ಮೂಲ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಒಂದು ಪ್ರಸಂಗ ಬಂತು, ಈ ಎಲ್ಲ ಹೆಣ್ಮಕ್ಳು ಬಳಿ ಹೊಡ್ಕೊಳ್ತಕ್ಕಂಥ ಒಂದು ಪ್ರಸಂಗ ಬಂತು, ನಿಮಗೆಲ್ಲ ಗೊತ್ತದೆ. ರಂಡಿ ಹುಣ್ಣಿಮೆ ಅಂತಂತ ಹೇಳಿ ನಮ್ಮ ಇದರಲ್ಲಿ ಗುಡ್ಡದಲ್ಲಿ, ಯಲ್ಲಮ್ಮನ ಗುಡ್ಡದಲ್ಲಿ ನಡೀತಾ ಇತ್ತದು. ಸಮಾಜ ಕಲ್ಯಾಣ ಇಲಾಖೆಯವರು ಒಂದು ಒಂದು ವಿಚಾರವನ್ನು ತೆಗೆದ್ರು, ಇದನ್ನು ಹೆಂಗಾರು ಮಾಡಿ ನಿಲ್ಲಿಸಬೇಕು ನಾವಿದನ್ನು ಅಂತ ಹೇಳಿ. ಆವಾಗ ಅವರು ವಿಚಾರ ಮಾಡಿದರು, ನಾವ್ಯಾರು ಹೇಳಿದ್ರು ಕೇಳೋದಿಲ್ಲ, ಯಾರಾದರೂ ಒಬ್ಬರು ಸ್ವಾಮಿಗಳು ಕರ್ಕೊಂಡೋಗಿ ಹೇಳಿದರೆ ಇವ್ರು ಕೇಳಬಹುದು ಅಂತಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆಯವರು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಈ ಹರಿಜನ ಕೇರಿಗಳಲ್ಲಿ ಹೋಗಿ ಸುಮಾರು 5,000 ಜನ ದೇವದಾಸಿಯರನ್ನು ಗುಡ್ಡದಲ್ಲಿ ಕೂಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಆವಾಗ ಮಾಲಾತಾಯಿ ಅಂತ ಒಬ್ಬ ಹೆಣ್ಮಗಳು, ಬಹಳ ದೊಡ್ಡ ಕೆಲಸ ಮಾಡಿಲ್ಲ ಹೆಣ್ಮಗಳು. ಆ ಹೆಣ್ಮಗಳಿಗೆ ರಾಜ್ಯ ಪ್ರಶಸ್ತಿ ಸಿಗಬೇಕು, ನಮಗೆ ಸಿಗಾಕತ್ತವೆಲ್ಲ. ನಾನು ಹುಡುಕಾಕತ್ತೀನಿ ಆ ಹೆಣ್ಮಗಳನ್ನ ಎಲ್ಲಿದ್ದಾಳೆ ಅಂತ ಹುಡುಕಾಕತ್ತೀನಿ. ಆ ಹೆಣ್ಮಗಳು ಮಠಕ್ಕೆ ಬಂದು, ಸ್ವಾಮೀಜಿ ಹಿಂಗದ, ನಾವು ಹೇಳಿದ್ರೆ ಕೇಳೋದಿಲ್ಲ, ದಯವಿಟ್ಟು ನೀವು ಯಾರಾದರೂ ಒಬ್ಬರು ಬರಬೇಕು, ಎಲ್ಲ ಸ್ವಾಮಿಗಳನ್ನು ಕೇಳಿದ್ರೆ ಎಲ್ಲರೂ ಕಾರ್ಯಕ್ರಮದಾಗ ಪೂರ್ಣ ಎಂಗೇಜ್ ಆಗಿದ್ದಾರೆ, ನೀವು ಹೆಂಗಾರ ಮಾಡಿ ಬರಲೇಬೇಕು ನಮಗೆ ಅಂತೇಳಿ ಮಠದಲ್ಲಿ ಬಂದಮೇಲೆ ನಾವು ಮತ್ತೆ ಅವರೆಲ್ಲ ಒಪ್ಪಿಕೊಂಡು ಹೋದ ಮೇಲೆ ಭಾಳಷ್ಟು ಜನ ನನಗೂ ವಿರೋಧ ಬಂತು, ಇಲ್ಲ ಅಂತಲ್ಲ. ನೋಡ್ರಿ, ಹೆಣ್ಮಕ್ಳಲ್ಲಿ ಎಂಥ ಒಂದು ಒಳ್ಳೆಯ ಭಾವನೆ ಇರುತ್ತೆ ಅನ್ನೋದಕ್ಕೆ ಆ ಹೆಣ್ಮಕ್ಳೆಲ್ಲ ಬಳೆ ಹೊಡ್ಕೊಳ್ಳೋ ಸಲುವಾಗಿ ಅವ್ರಿಗೆ ಹೇಳಿದೆ, ನಾ ಎಲ್ಲ ಹಿಂಗದೆ ಅಂತೆಲ್ಲ ಅದು ವೇದದಲ್ಲಿಲ್ಲ, ಉಪನಿಷತ್ನಲ್ಲಿಲ್ಲ, ಯಾವುದರಲ್ಲಿಲ್ಲ. ಇದೆಲ್ಲ ಒಂದು ನಮ್ಮ ನಂಬಿಕೆ ಮೇಲೆ ಬಂದಿರತಕ್ಕಂಥ ಒಂದು ವ್ಯವಸ್ಥೆ. ಆ ತಾಯಿ ಯಾವಾಗಲೂ ಈ ಬಳಿ ಹೊಡ್ಕೊಳ್ಳೋ ರಂಡಿ ಹುಣ್ಣಿಮೆ ಅನ್ನೋ ಶಬ್ದವನ್ನು ಆ ತಾಯಿ ಬಳಸಲ್ಲ. ತಾಯಿನೇ ಹೊರತು, ಆ ದೇವಿನೇ ಹೊರತು ಹೀಗಿಲ್ಲ ಅಂತ ಹೇಳಿ ಅವ್ರಿಗೆ ಎಲ್ಲವನ್ನ ತಿಳಿಸಿ ಹೇಳಿದ ಮೇಲೆ, ಬಳಿ ಹೊಡ್ಕೋಬೇಡ್ರಿ, ಬಳಿ ಇಟ್ಕೊಳ್ರಿ ಅಂತಂತ ಹೇಳಿ ಅವರೆಲ್ಲ ಬಳಿ ತಂದಿದ್ರು ಸರ್ಕಾರದವರು. ಆವಾಗ SP ಮಿರ್ಜೆ ಅಂತ ಇದ್ರು, DC ಒಬ್ಬರು ಆಂಧ್ರದವ್ರು ಇದ್ರು, ಭಾಳ ಅಗದಿ ಒಳ್ಳೆ ಕೆಲಸ ಮಾಡಿದ್ರು. ಆ ಕಾರ್ಯಕ್ರಮನೇ ಕೆಡಿಸ್ಬೇಕು ಅಂತಂತ ಹೇಳಿ ಹಾವುಗಳನ್ನು ತಂದಿದ್ರು, ಕೆಲವೊಬ್ರು ಬುಟ್ಟಿ 3-4 ಬುಟ್ಟಿ ಹಾವುಗಳನ್ನು ತಂದಿದ್ರು. ಅದೆಲ್ಲರ ಬಿಟ್ಟರೆ ಜನ ಗದ್ದಲಾಗತ್ತೆ, ಎದ್ದು ಹೋಗ್ತಾರೆ ಅಂತೇಳಿ ಅಷ್ಟರೊಳಗೆ ಅದು CID ನಮ್ಮ ಪೊಲೀಸ್ ಆಫೀಸರನ್ನೆಲ್ಲ ತೆಗೆದು ಅವ್ರನ್ನ ತೊಗೊಂಡೋಗ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವ್ರಿಗೆಲ್ಲ ತಿಳಿಸಿ ಹೇಳಿದ ಮೇಲೆ ಅವ್ರು ಹೇಳಿದರು, ಸ್ವಾಮೀಜಿ ನಮಗೆ ಬಳಿ ಇಟ್ಕೊಳ್ಲಿಕ್ಕೆ ನಮಗೆ ಅಂಜಿಕೆ ಬರ್ತದೆ, ಇಲ್ಲಿವರೆಗೆ ನಾವು ಹೊಡ್ಕೊತಾ ಬಂದವರು, ಅದಕ್ಕೆ ನೀವು ಬಳಿ ಇಡ್ತೀವಿ ಅಂತಂತ ಹೇಳಿದರೆ ನಾವು ಇಡಿಸ್ಕೊಳ್ತೀವಿ ಅಂದ್ರೆ ಅವ್ರದ್ದೊಂದು ಥೇರಿ ಮೇಲೆ ಬಂದಿದ್ದರು. ಸ್ವಾಮಿಗಳಂತೂ ಬಳಿ ಇಡೋದಿಲ್ಲ, ನಾವು ಮತ್ತೆ ಹೊಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಆ ಒಂದು ದೃಷ್ಟಿಯಲ್ಲಿ ಅವರ ಪ್ರಶ್ನೆಯನ್ನು ಕೇಳಿದರು. ಆಮೇಲೆ ನಾವು ಹೇಳಿದ್ವಿ, ಅದಕ್ಕೆ 2-3 ಮಂದಿ ಸ್ವಾಮಿಗಳಿದ್ವಿ ನಾವು. ನಮ್ಮ ಈಗ ಲಗ್ನ ಆಗಿದೆ, ಅವರು ನಮ್ಮ ಪ್ರವಚನವನ್ನು ಚಲೋ ಹೇಳ್ತಾರೆ ಅವರು, ನಾವು ಎಲ್ಲ ಬರ್ರಿ ವೇದಿಕೆ ಮೇಲೆ ಬರ್ರಿ ಅಂತ ಹೇಳಿದ್ವಿ ನಾವು. ಆವಾಗ ಅವರೆಲ್ಲ ಬಳಿ ತಂದಿಟ್ಟರು ವೇದಿಕೆ ಮೇಲೆ. ನಾವೇ ಸ್ವತಃ ಒಂದು 100 ಮಂದಿಗೆ ಏನು ಬಳಿ ಇಟ್ಟು ಅದನ್ನು ನೋಡಿದ್ಕೊಳ್ಳೆ ಎಲ್ಲರೂ ಖುಷಿಯಾಗಿ ಕುಂತಲ್ಲೇ ಬಳಿ ತೊಟ್ಕೊಳೋದು ಚಾಲು ಮಾಡಿದ್ರು. ಅಂದರೆ ಅವರಿಗೂ ಪರಿವರ್ತನೆ ಬೇಕಾಗಿದೆ, ಅದಕ್ಕೊಂದು ವ್ಯವಸ್ಥಿತವಾಗಿ ನಾವು ಮಾಡಿದ್ವು ಅಂದ್ರೆ ಆ ಪರಿವರ್ತನೆಗಳು ಆಗ್ತಾವೆ. ಇನ್ನೊಂದೇನೋ ಮಾಡಿದೆವು ಅಂತಂತ ಹೇಳಿದರೆ ಅದೇ ತಾಯಿನೇ ಒಂದು ಕೆಲಸ ಮಾಡಿಲ್ಲ, ಮತ್ತೆ ಇಲ್ಲ ಸ್ವಾಮೀಜಿ ಮತ್ತೊಂದು ನಾವು ಕೆಲಸ ಮಾಡಬೇಕು, ನೀವೆಲ್ಲ ಕೇರಿಗೆ ಬರಬೇಕು ಅಂತ ಹೇಳಿದ್ರು. ಬರ್ತೀನಿ ರೀ ಅಂತ ಹೇಳಿದೆ. ಎಲ್ಲ ಕೇರಿಗೆ ಅಡ್ಡಾಡೋರಿಗೆಲ್ಲ ತಿಳಿಸಿ ಹೇಳಿದ ಮೇಲೆ ಆ ತಲೆ ಬಿಡ್ತಿದ್ರಲ್ಲ ನೀವೆಲ್ಲ, ಆ ಹೆಣ್ಮಕ್ಳ ತಲೆ ಜಿಡ್ಗಟ್ಟಿದ ತಲೆ ಇರ್ತಿತ್ತಲ್ಲ, ಎಲ್ಲ ಒಟ್ಟು ಎಲ್ಲಮ್ಮನ ತಲೆ ಅಂತ ಹೇಳಿ ಆ ಎಲ್ಲಮ್ಮನ ತಲೆಯನ್ನು ಭಾಳಷ್ಟು ಆ ಭಾಗದಾಗೆಲ್ಲ ಇತ್ತು. ಅವರಿಗೆಲ್ಲ ತಿಳಿಸಿ ಹೇಳಿದ ಮೇಲೆ ಅವರೆಲ್ಲ ಈಗ ತಾವೇ ತಕ್ಕೊಳಕತ್ತಾರ. ನಮ್ಮ ಮಠದಾಗ, ನಿಡಸೋಸಿ ಮಠದಾಗ ಸುಮಾರು 4-5 ತಲೆಗಳನ್ನು ತೆಗೆಯುವಂಥ ಒಂದು ಕೆಲಸವನ್ನು ಮಾಡಿದ್ವಿ. ಒಬ್ಬ ಗಂಡು ಮಗ 6 ಫೂಟ್ ಜಡಿ ಇತ್ತು, ನಂಬುತ್ತೀರಿ ನೀವು? 6 ಫೂಟ್ ಜಡಿ. ಅವನಿಗೇನಿಲ್ಲ, ಎಲ್ಲಮ್ಮನ ಭವಿಷ್ಯ ಹೇಳ್ತಿದ್ದ. ಭವಿಷ್ಯ ಹೇಳಿದ್ರೆ ಅವನಿಗೆ ದಿವ್ಸಕ್ಕೆ ₹1 ₹2 ಸಿಗ್ತಿತ್ತು. ಯಾರೋ 8 ಆಣೆ 4 ಆಣೆ ಕೊಡ್ತಿದ್ರು. ಅವನ ಹೆಂಡತಿ ಹೇಳಿಲ್ಲ, ಅಮಾವಾಸ್ಯೆ ದಿವಸ ಮಠಕ್ಕೆ ಬಂದ, ತಮ್ಮ ಇದನ್ನು ತೆಗೆಸೋದು ಈಗ ಬರೋಬ್ಬರಿ ಆಗುತ್ತೆ ಅಂತ ಹೇಳಿದವು. ಇಲ್ಲ ಸ್ವಾಮೀಜಿ, ಅದು ದೇವ್ರದೈತೆ ಅಂತ. ನೋಡಪ್ಪ, ದೇವರಿಗೆ ಶಕ್ತಿ ತುಂಬರು ಸ್ವಾಮಿಗಳೇ. ಅವರು ಬಂದು ಹಸ್ತ ಮುಟ್ಟಿ ಎಲ್ಲ ಮುಟ್ಟಿ ಪಾದದ ನೀರು ಹಾಕಿದಾಗೆಲ್ಲ ಶಕ್ತಿ ಬರೋದು. ಅದಕ್ಕೆ ನೀನು ಆ ಟೈಪ್ ತಿಳ್ಕೊಬೇಡ, ಇಲ್ಲಿ ಕುತ್ಕೋ ನಾನೇ ತೆಗಿತೀನಿ ಅಂತ ಹೇಳಿದೆ. ಇಲ್ರಿ ಅಂತಂದ.
ಆಯಿತು ಹೋಗಂತ ಹೇಳಿದ್ರು. ಮನೆಗೆ ಹೋದ. ಮನೆಗೆ ಹೋದ್ಮೇಲೆ ಅವನ ಹೆಂಡತಿ ಕೇಳಿದ್ಲು, ಏನಾಯ್ತು ಅಂತ. ಇಲ್ಲ ಅಜ್ಜಾರು ತೆಗಿ ಅಂದಾರೆ ಅಂದ. ಹಂಗಾರೆ ತೆಗಿಸ್ಕೊಂಬರ್ರಿ ಅಂದ್ರು. ಗೃಹ ಮಂತ್ರಿಗಳು ಹೇಳಿದ ಕೂಡ ನಮ್ಮ ಹತ್ರ ಬಂದವ, ನಿಮ್ಮಲ್ಲಿ ಎಷ್ಟು ತಾಕತ್ತದ, ನೀವು ತಾಕತ್ತಾಗಬೇಕು, ನೀವು ತಾಕತ್ತಾದ್ರೆ ನೀವೆಲ್ಲ ಮೂಢನಂಬಿಕೆಗಳು ಹೋಗ್ತಾವೆಲ್ಲ ಅಷ್ಟು. ಆಮೇಲೆ ಬಂದವ, ಯಾಕೋ ಅಂತಂತ ಹೇಳಿದೆ. ಮನೆಯವ್ರು ಬೈದು ಕಳಿಸಿರಿ ಅಂದ. ಅದನ್ನು ನಮಗಿಂತ ನೀನು ಹೆಂಡತಿನೇ ದೊಡ್ಡಾಗಿ ಅಲ್ಲಿ ಭಾಳ ಚಲೋ ಅಂತ ಬಾ ಅಂತ ಹೇಳಿದ್ನೆ. ಒಳ್ಳೆ ಕೆಲಸ ಹೇಳ ಬಾ ಅಂತಂತ ಹೇಳಿ ಬಂದ ಮೇಲೆ ಕುಂಡ್ರಿಸಿ ಅವ್ನು ಜಡಿ ತೆಗೆದು ಸುಮಾರು 4 ವರ್ಷ ನಮ್ಮ ಮಡದಾಗಿತ್ತು ಅದು. ಬಂದವರೆಲ್ಲ ನೋಡ್ತಿದ್ರು, ಯಾರೋ ಒಬ್ಬರು ತೆಗೆದು ಹಾಕಿಬಿಟ್ರು ಅದನ್ನೆಲ್ಲ. ಅದಕ್ಕೋಸ್ಕರ ಇಂಥವೆಲ್ಲ ಮಠಾಧಿಪತಿಗಳು ಮಾಡ್ಕೊತಾನೆ ಬಂದಿದ್ದಾರೆ. ಅದು ಬಹಳ ವಿಧವಾ ವಿವಾಹ ಮಾಡೀವಿ. ಇದೇ ನಿಮ್ಮ ಚರಂತಿ ಮಾಡಿದಾಗ ಅಕ್ಕನ ಬೆಳೆದವರೆಲ್ಲ ಕೂಡಿಕೊಂಡು ಒಬ್ಬ ಹೆಣ್ಣು ಮಗಳಿಗೆ ವಿಧವಾ ವಿವಾಹ ಎಲ್ಲ ಅವರೇ ಬೆಳ್ಳಿ ಬಂಗಾರ ಆಸ್ತಿ ಒಂದೇ ದಿವಸಕ್ಕೆ ಬರೀ ಒಂದು 10-15 ನಿಮಿಷ ತೆಗೆದಲ್ಲ. ಎಲ್ಲ ಸಾಯಂಕಾಲ ಲಗ್ನ ಮಾಡಿದರೆ 45,000 ರೂಪಾಯಿ ಆಯ್ರ. ಅದು ಬಂದವರೆಲ್ಲ ಹಾಕಿ ಎಷ್ಟು ಖುಷಿ ಪಟ್ಟರು ಅಂತ ಹೇಳಿದರೆ ಅದಕ್ಕೆ ಭಾಳಷ್ಟು ಪತ್ರಗಳು ಬಂದು ನನಗೆ ಪೇಪರ್ದಾಗ ಬಂದ ಕೂಡ. ನಾನು ಪೇಪರ್ದವ್ರಿಗೆ ಹೇಳಿದ್ದಿಲ್ಲ, ನಾನು ಯಾರೋ ಮತ್ತೆಲ್ಲ ಗದ್ದಲ ಹೇಳಿಸ್ತಾರೆ, ನಮ್ಮನ್ನು ಬೈತಾರೆ ಅಂತಂತ ಹೇಳಿ ನಾನು ಹೇಳಿದ್ದಿಲ್ಲ. ಯಾವ ಪ್ರಜಾವಾಣಿಯವ್ರಿಗೆ ಯಾರಿಗೆ ಗೊತ್ತಾಗ್ತದೆ ನಾವು ಬಂದು ಅದನ್ನು ನೋಡ್ಕೊಂಡು ಹಾಕಿಬಿಟ್ಟಿದ್ದೇವೆ. ಅಲ್ಲಿ ಆ ಮಠದಾಗ ಸುಮಾರು ವಿಧವಾ ವಿವಾಹ ಒಂದು 7-8 ವಿಧವಾಹ ಮಾಡೀವಿ. ಇದು ಅಂತರ್ಜಾತಿ ವಿವಾಹಗಳು ಸಾಕಷ್ಟು ಮಾಡ್ತೀವಿ. ಅವೆಲ್ಲ ಬರ್ತಾವೆ, ಅವೆಲ್ಲ ಹೇಳಕ್ಕೆ ಬರೋಂಗಿಲ್ಲ. ಅವೆಲ್ಲ ಹೇಳಿದರೆ ನೀವು ವಿರೋಧ ಮಾಡ್ತೀರಿ. ಇಷ್ಟು ಚಂದ ವಿರೋಧ ಮಾಡ್ತೀರಿ ಅಂದರೆ ಮುಂದೆ ನಮಸ್ಕಾರ ಮಾಡ್ತೀರಿ, ಹಿಂದೆ ವಿರೋಧ ಮಾಡ್ತೀರಿ. ಎಲ್ಲ ಒಟ್ಟು ಇವಾಗೆಲ್ಲ ಅನುಭವಿಸಿವಿ ನಾವು. ಅದಕ್ಕೆ ಬಸವಣ್ಣವ್ರು ಏನು ಮಾಡಿದ್ರಂದ್ರೆ ಪ್ರಾಕ್ಟಿಕಲ್ ಆಗಿ ಅನುಭವ ಮಂಟಪವನ್ನು ಮಾಡಿ ಅದರ ಮುಖಾಂತರವಾಗಿ ಎಲ್ಲರೂ ಮನುಷ್ಯ ಅನ್ನೋವನ್ನು ಎಲ್ಲರೂ ಲಿಂಗ ಕಟ್ಟಿಕೊಳ್ರಿ, ಎಲ್ಲರೂ ನಿಮ್ಮ ನಿಮ್ಮ ಧರ್ಮವನ್ನು ಆಚರಣೆ ಮಾಡ್ಕೊಂಡು ಒಂದಾಗ್ರಿ ಅಂತಂತ ಹೇಳಿ ಮಾಡಿಕೊಟ್ಟಂಥ ಇತಿಹಾಸವನ್ನು ಎಲ್ಲ ಪೂಜ್ಯರು ಹೇಳಿದ್ದಾರೆ. ಅದನ್ನು ಪೂಜ್ಯರು ಎಲ್ಲರೂ ಮಾಡ್ಕೊತಾನೆ ಬಂದಿದ್ದಾವೆ. ಭಾಳಷ್ಟು ಜನ ಒಳ್ಳೆಯ ಜನ ಸಹಕಾರ ಕೊಟ್ಕೊತಾನೆ ಬಂದಿದ್ದಾರೆ. ಇದನ್ನು ಆಚರಣೆ ಮಾಡೋರು ಯಾರಂದ್ರೆ ನಾವಲ್ಲ. ನಮಗೇನು ಲಗ್ನ ಆಗಿಲ್ಲ, ಮಕ್ಕಳಿರೋದೆಲ್ಲ ನಿಮ್ಗೆ ಇರ್ತಾವೆಲ್ಲ ಒಟ್ಟು. ನಿಮ್ಮ ಮಕ್ಕಳಿಗೆ ಹೈಸ್ಕೂಲು ಕಾಲೇಜು ಎಲ್ಲವನ್ನೂ ನಾವು ಕೊಟ್ಟಿವಿ ಎಲ್ಲ ಒಟ್ಟು. ಅವರು ಬಂದರು ಅದನ್ನೆಲ್ಲ ಆಚರಣೆ ಮಾಡಿಬಿಟ್ಟಿದ್ರು ಮುಗಿದೋಗಿತ್ತು. ಇಷ್ಟೇ ಕೆಲಸ ಇದ್ರಾಗೆಲ್ಲ ಅಂತ ಹೇಳ್ತಾ ತಮಗೆ ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಉತ್ತರ ಸಿಕ್ಕಿದೆ ಅಂತ ಭಾವಿಸ್ಕೊಳ್ತೀವಿ.